Investing in cinemas without cinema knowledge is injurious to you, your family, and the audience too. अन्नदाता सुखी भव। ಚಂದನವನ ಅಂದು ಇಂದು ಮುಂದು ಕಾರ್ಯಕ್ರಮದ ಈ ಸಂಚಿಕೆಯಲ್ಲಿ ನಮ್ಮ ವಿಚಾರಗೋಷ್ಠಿಯ ಮತ್ತೊಬ್ಬ ಅತಿಥಿ ಅಂದರೆ ಕೆ.ವಿ. ಚಂದ್ರಶೇಖರ್ ಅವರು ನಮ್ಮ ವೀರೇಶ್ ಚಿತ್ರಮಂದಿರದ ಮಾಲೀಕರು ಮತ್ತು ಪ್ರದರ್ಶಕರ ಸಂಘದ ಅಧ್ಯಕ್ಷರು. ಅವರು ನಮ್ಮ ಚಿತ್ರಮಂದಿರಗಳ ಇವತ್ತಿನ, ಹಿಂದಿನ ಮತ್ತು ಮುಂದಿನ ಪರಿಸ್ಥಿತಿಗಳ ಬಗ್ಗೆ ಮತ್ತು ಪ್ರೇಕ್ಷಕ ಥಿಯೇಟ್ರಿಗೆ ಯಾವ ರೀತಿ ಬರ್ತಾ ಇದ್ದಾನೆ, ಅದರದ್ದೊಂದು ಕ್ಯಾಲ್ಕುಲೇಷನ್ ಏನು, ಪ್ರೇಕ್ಷಕರು ಮುಂಚೆಕ್ಕಿಂತ ಇವಾಗ ಜಾಸ್ತಿ ಆಗಿದ್ದಾರಾ, ಕಮ್ಮಿ ಆಗಿದ್ದಾರಾ, ಇದ್ರದ್ದು ಒಂದು ಒಳ್ಳೆಯ ಒಂದು ಅನಾಲಿಸಿಸ್ನ ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ. ಏನೆಲ್ಲ ಮಾತಾಡಿದ್ದಾರೆ ಅಂತ ನೋಡೋಣ ಬನ್ನಿ. ಕೆಲವು ನಿರ್ಮಾಪಕ ಸಂಸ್ಥೆಗಳ ಮೇಲೂ ಅದೇ ಭಾವನೆ ಇತ್ತು. ಈ ನಿರ್ಮಾಣದ ಸಂಸ್ಥೆ ಪಿಕ್ಚರ್ ಅಂದರೆ ಈ ಪಿಕ್ಚರಲ್ಲಿ ಸೆಂಟಿಮೆಂಟ್ ಇದೆ, ಫ್ಯಾಮಿಲಿ ಇದೆ ಅನ್ನೋ ಒಂದು ಅಭಿಪ್ರಾಯ ಖಂಡಿತ ಇದೆ. ಆ ರೀತಿ ನಿರ್ಮಾಪಕ ಮತ್ತು ಡೈರೆಕ್ಷನ್ ಇವೆಲ್ಲವೂ ಪ್ರಚಾರ ಆಗಬೇಕೇ ಹೊರತು ಚಿತ್ರದ ಕಲಾವಿದ ಒಬ್ಬನ ಪ್ರಚಾರ ಆಗೋದ್ರಿಂದ ಏನೂ ಪ್ರಯೋಜನ ಇಲ್ಲ ಅನ್ನೋದು ನನ್ನ ಲೆಕ್ಕ. ಇದು ಆಗಬೇಕಾಗತ್ತೆ, ನಿರ್ಮಾಪಕಂದು ಆಗಬೇಕಾಗತ್ತೆ, ನಿರ್ದೇಶಕಂದು ಆಗಬೇಕಾಗತ್ತೆ. ಭಾಳಷ್ಟು ಜನ ನನಗೆ ಹೇಳೋರು, ಆ ಪ್ರೊಡಕ್ಷನ್ ಪಿಕ್ಚರಾ, ಹಾಗಾದ್ರೆ ಅದನ್ನು ನೋಡ್ಬೋದು ಅಂದರೆ ಆ ಮೈಂಡ್ ಸೆಟ್ ಇದೆ. ಎಲ್ಲರೂ ನಾವು ಅನ್ಕೋತೀವಿ ಹೀರೋ ಇದ್ದರೆ ಬೇಸ್ ಬರುತ್ತೆ. ನೋ, ಹೀರೋ ಇದ್ದರೂ ಬೇಸಿಲ್ಲ, ಹೀರೋ ಬಂದು ಪ್ರಮೋಷನ್ ಮಾಡಿದ್ರೆ ಬೇಸಿಲ್ಲ. ಆ ಹೀರೋ ಮಾಡದೇ ಇಲ್ಲ ಫಿಲಮ್ನಲ್ಲಿ ಒಪಿನಿಯನ್ ಇದೆ ಅನ್ನೋ ಒಂದು 3 ಗಂಟೆ ಅಥವಾ 2.5 ಗಂಟೆ ಪಿಕ್ಚರ್ ನೋಡ್ತಾರಲ್ಲ, ಆ ನೋಡಿದ 5 ಜನ ಆಗಲಿ, 50 ಜನ ಆಗಲಿ, 500 ಜನ ಆಗಲಿ, 1000 ಜನ ಆಗಲಿ ಆದರೆ ಅವರು ಕೊಡೋ ರಿಪೋರ್ಟೇ ಫೈನಲ್. ಅದರಿಂದ ನಾವು ಯಾವುದೇ ಕಾರಣಕ್ಕೂ ಪ್ರೇಕ್ಷಕ ನಾವು ದೂರಬೇಕಾದ ಅವಶ್ಯಕತೆ ಇಲ್ಲ. ಬದಲಾವಣೆ ಆಗಿದೆ. ಈ ಬದಲಾವಣೆಯಿಂದ ನಿಜವಾಗ್ಲೂ ಲಾಭವ ಅಥವಾ ನಷ್ಟವ ಅನ್ನೋದನ್ನ ನಾವು ಚರ್ಚೆ ಮಾಡೋಣ. 35 ಥಿಯೇಟ್ರ್ನಲ್ಲಿ ಒಂದು ಇಡೀ ರಾಜ್ಯದಲ್ಲಿ ರಿಲೀಸ್ ಮಾಡಿದ್ರೆ 35 ಥಿಯೇಟ್ರ್ ರಿಲೀಸ್ ಮಾಡೋರು. ನಾನು ಮಲ್ಟಿಪ್ಲೆಕ್ಸ್ ಲೆಕ್ಕಕ್ಕೆ ತೊಗೊಳ್ತಾ ಇಲ್ಲ, ಸಿಂಗಲ್ ಥಿಯೇಟ್ರ್ ಲೆಕ್ಕನೇ ತೊಗೊಳ್ತೀನಿ. 4 ಶೋ ನನ್ನ ಥಿಯೇಟ್ರ್ನಲ್ಲಿ 4000 ಜನ ಬರ್ತಾರೆ. ನಾನು 4000 ಜನ ಲೆಕ್ಕಕ್ಕೆ ತೊಗೊಳ್ಳೋದು ಬೇಡ, 2000 ಜನ ಲೆಕ್ಕ ತೊಗೊಳ್ಳೋಣ ಒಂದು ದಿನಕ್ಕೆ. 35 ಥಿಯೇಟ್ರ್ನಲ್ಲಿ 2000 ಜನ ಲೆಕ್ಕ ತೊಗೊಂಡ್ರೆ 7 ದಿನಕ್ಕೆ, ಒಂದು ವಾರ ಹೌಸ್ಫುಲ್ ಆಗಿದೆ ಅಂದ್ರೂ 4,90,000 ಜನ ನೋಡ್ತಾ ಇದ್ರು. ಇದು ಯಾವ್ಯಾವ ಪಿಕ್ಚರ್ಗಳು ಹೇಗೆ ಅಂತ ಬಹುಶಃ ತಮಗೆಲ್ಲ ಗೊತ್ತಿದೆ. ನಂತರ 70ರಿಂದ 80, 75 ಥಿಯೇಟ್ರ್ ರಿಲೀಸ್ ಮಾಡೋದಕ್ಕೆ ಬಂತು. 35 ಥಿಯೇಟ್ರಿಂದ ಡಬಲ್ ಆಯಿತು, 75 ಥಿಯೇಟ್ರ್ ರಿಲೀಸ್ ಮಾಡೋದಕ್ಕೆ. ಅದೇ ಥರನೇ 2000ನೇ ಅವರೇಜ್ ತೊಗೊಂಡ್ರೆ 10,50,000 ಜನ ನೋಡ್ತಾರೆ ಒಂದು ವಾರಕ್ಕೆ. ನಾನು ಹೇಳ್ತಾ ಇರೋದು 200 ಥಿಯೇಟ್ರ್ ರಿಲೀಸ್ ಮಾಡೋದಕ್ಕೆ ಬಂತು. 200 ಥಿಯೇಟ್ರ್ ಡಿಜಿಟಲ್ ಬಂದಾದಮೇಲೆ, ಪ್ರಿಂಟ್ ಇಲ್ಲ ಅಂದಮೇಲೆ ಎಲ್ಲ ಥಿಯೇಟ್ರ್ಗಳು ಜಾಸ್ತಿ ರಿಲೀಸ್ ಮಾಡೋಕ್ಕೆ ಬಂತು. 200 ಥಿಯೇಟ್ರಿಗೆ ಬಂದಿದೆ, 28 ಲಕ್ಷ ಜನ ನೋಡ್ತಾರೆ. 300 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ 47 ಲಕ್ಷ ಜನ ನೋಡ್ತಾರೆ ಒಂದು ವಾರಕ್ಕೆ. ಭಾಳಷ್ಟು ಪಿಕ್ಚರ್ಗಳು ಸೂಪರ್ ಸ್ಟಾರ್ ಪಿಕ್ಚರ್ಗಳು, ಸ್ಟಾರ್ ಪಿಕ್ಚರ್ಗಳು ಅಂತ ಏನು ನಾವು ಅಂತೀವಿ, ಅವ್ರ ಫಿಲಮ್ಗಳು ಆಲ್ಮೋಸ್ಟ್ ಆಲ್ 25ರಿಂದ 40 ಲಕ್ಷ ಜನ ಒಂದು ವಾರಕ್ಕೆ ನೋಡಿದ್ದಾರೆ. ಜನ ಎಲ್ಲಿ ಪ್ರೇಕ್ಷಕರ ಕೈ ಬಿಟ್ಟಿದ್ದಾರೆ? ಪ್ರೇಕ್ಷಕರ ಕೈ ಬಿಟ್ಟಿದ್ದಿದ್ರೆ ಅವ್ರ ಫಿಲಮ್ನ 40 ಲಕ್ಷ ಜನ ನೋಡೋಂಗಿಲ್ವಲ್ಲ. ಹಿಂದೇನೂ ಅಷ್ಟೇ. ಆವಾಗ 35 ಥಿಯೇಟ್ರ್ ಹಾಕಿದಾಗ ಏನಾಗ್ತಾ ಇತ್ತು ಅಂದರೆ, ಅದು ಕಂಟಿನ್ಯೂಷನ್, ಆ ಥಿಯೇಟ್ರ್ ನೋಡಲೇಬೇಕು, ಫಿಲಮ್ ಒಪಿನಿಯನ್ ಬಂದಿದೆ ಅಂತೇಳಿ 50 ದಿನ 100 ದಿನ ಓಡ್ತಾ ಇತ್ತು. ಇವತ್ತು ಒಂದೇ ವಾರ ಓಡಿದ್ರು ಆಡಿಯನ್ಸ್ ನಮ್ಮ ಕೈ ಹಿಡ್ದಿದ್ದಾರೆ. ಆ ಕೈ ಹಿಡಿಯೋ ಮಟ್ಟಿಗೆ ನಾವು ಕೆಲವನ್ನ ಪ್ರಯತ್ನಗಳು ಮಾಡಬೇಕಾಗತ್ತೆ. ಸೊ ಇದನ್ನು ಲೆಕ್ಕ ಹಾಕ್ಕೊಂಡಾಗ ಖಂಡಿತ ನಮ್ಗೆ ಆಡಿಯನ್ಸು ಕೈ ಬಿಟ್ಟಿಲ್ಲ, ಕೈ ಹಿಡ್ದಿದ್ದಾರೆ. ಅವ್ರಿಗೆ ಕೊರತೆ ಏನಾಗಿದೆ, ಹೊಸ ಪ್ರೊಡ್ಯೂಸರ್ಸ್ಗಳಿಗೆ ನಾವು ಪ್ರಮೋಷನ್ ಬಗ್ಗೆ ಭಾಳಷ್ಟು ಶ್ರಮ ವಹಿಸಬೇಕಾಗಿದೆ. ಫಿಲಮ್ ಚೇಂಬರ್ ಪ್ರಮೋಷನ್ ಕೊಡೋ ನಿಟ್ಟಿನಲ್ಲಿ ಏನೇನು ಅನುಕೂಲತೆಗಳು ಬೇಕೋ, ಅದಕ್ಕೆ ಸಾಧಕಗಳೇನು ಬೇಕೋ ಖಂಡಿತ ನಾವು ಮಾಡಲೇಬೇಕಾಗಿದೆ. ಬರೀ ಸ್ಟಾರ್ ಫಿಲಮ್ಗಳು 4 ಜನ ಬಂದಾಗ ಓವರಾಲ್ ಕವರ್ ಮಾಡಿಬಿಡ್ತಾರೆ ಮಾಧ್ಯಮಗಳು, ಇಮಿಡಿಯೇಟಾಗಿ ಹೊಂಟೋಗ್ತದೆ. ಬಟ್ ಈ ಹೊಸಬ್ರುಗಳದ್ದು ಕವರ್ ಮಾಡೋಕ್ಕಾಗಲ್ಲ, ಕವರ್ ಮಾಡೋದಕ್ಕೆ ಎಕ್ಸ್ಪೆನ್ಸಿವ್ ಜಾಸ್ತಿ ಆಗ್ತಾಯಿದೆ. ಪಿಕ್ಚರ್ಗಳು ಚೆನ್ನಾಗೇ ಇದೆ, ನಾನು ಹೆಸರು ಹೇಳಿದ್ರೆ ತಪ್ಪಾಗುತ್ತೆ. ನನ್ನಲ್ಲಿ ಒಂದೇ ಲಾಸ್ಟ್ ವೀಕ್ನಲ್ಲಿ 2 ಫಿಲಮ್ ಹಾಕಿತ್ತು ನಮ್ಮ ಥಿಯೇಟ್ರ್ನಲ್ಲಿ. ಒಂದು ಮಾಧ್ಯಮದವರೆಲ್ಲ ಸೇರಿ ಕವರ್ ಮಾಡಿದ್ದು ಒಂದು ಫಿಲಮ್ ಇತ್ತು,
ಮಾಧ್ಯಮದವ್ರು ಹೆಚ್ಚು ಕವರ್ ಮಾಡಿದಿರೋ ಒಂದು ಫಿಲಮ್ ಇತ್ತು. ಆ 2 ಫಿಲಮ್ಮಿನ ಮೊದಲನೇ ದಿನದಿಂದ ಕಲೆಕ್ಷನ್ಸು ಮ್ಯಾಟ್ನಿ ಆದಮೇಲೆ ಫಸ್ಟ್ ಶೋ ಆಮೇಲೆ ಸೆಕೆಂಡ್ ಶೋ ನಾನು ಅಬ್ಸರ್ವ್ ಮಾಡ್ತಾ ಬಂದಿದ್ದೀನಿ. 3 ದಿನ ಅಬ್ಸರ್ವ್ ಮಾಡಿ ಬಂದೆ. ಮಾಧ್ಯಮದಲ್ಲಿ ಅಂದರೆ ಅಲ್ಲಿ ಬಂದಂಥ ಪಿಕ್ಚರು ಗ್ರ್ಯಾಜುಯಲಾಗಿ ಫಸ್ಟ್ ಶೋನಲ್ಲಿ ಮೊದಲನೇ ಶೋನಲ್ಲಿ ಕಲೆಕ್ಷನ್ ಬಂತೆ ಹೊರತು ನಂತರ ಕಲೆಕ್ಷನ್ ಡ್ರಾಪ್ ಆಯಿತು. ಆದರೆ ಪ್ರಚಾರ ಇಲ್ಲದೆ ಇರೋ ಫಿಲಮ್ಮು ಅದೇ ನಮ್ಮ ಥಿಯೇಟ್ರ್ನಲ್ಲೇ ಕಲೆಕ್ಷನ್ಸ್ ಇಂಪ್ರೂವ್ ಆಯ್ತಾ ಬಂತು. 3 ದಿನಕ್ಕೆ ಕಂಪೇರ್, ಅದನ್ನು ನಮ್ಮ ಲಾಸ್ಟ್ ಟೈಮ್ ಯಾವುದೋ ಮಾತಾಡೋ ಸಂದರ್ಭದಲ್ಲಿ ನಿಮ್ಗೆ ಹೇಳಿದ್ದೆ. ನಾನು ಇಲ್ಲಿ ಯಾವುದೇ ಹೆಸರು ಹೇಳಲ್ಲ, ಭಾಳ ಕಷ್ಟ ನನಗೆ. ವಾಸ್ತವಾಂಶ ಭಾಳಷ್ಟು ಸರಿ ಯಾರು ಸರ್ 50 ಕೋಟಿ ಬಂತು 100 ಕೋಟಿ ಬಂತು ಅಂತಾರೆ, ಹೇಳಿ ಸರ್ ಏನು ಕಲೆಕ್ಷನ್ ಆಗಿದೆ ಅಂತ ಭಾಳಷ್ಟು ಮಾಧ್ಯಮದಲ್ಲಿ ನನ್ನ ಹತ್ರ ಬರ್ತಾರೆ. ಬಟ್ ನಾನು ಹೆಸರು ಹೇಳೋದಿಲ್ಲ, ಆದರೆ ಅಂಕಿಅಂಶನ ಈ ಥರ ಲೆಕ್ಕಾಚಾರದಲ್ಲಿ ಹೇಳ್ಬಿಡ್ತೀನಿ, ನೀವೇ ತೀರ್ಮಾನ ಮಾಡ್ಕೊಳ್ಳಿ. ನಿಜವಾಗ್ಲೂ ಆ ದುಡ್ಡು ಬಂದಿದೆಯಾ ಬಂದಿಲ್ವಾ, ಅಥವಾ ಯಾತಕ್ಕೋಸ್ಕರ ಆ ಥರ ಹೀರೋ ಬಗ್ಗೆ ಈ ಥರ ಬಂತು ಅಂತ ಹೇಳ್ಕೊಳ್ಬೇಕು ಅವಶ್ಯಕತೆ ನನಗೂ ಗೊತ್ತಿಲ್ಲ. ಇದನ್ನು ಹೇಳೋದ್ರಿಂದ ನಮ್ಮ ಇಂಡಸ್ಟ್ರಿ ಏನಾದ್ರು ಎಲ್ಲವೂ ಸಮೃದ್ಧಿ ಆಗುತ್ತೋ ಅದು ನಮಗೂ ಗೊತ್ತಿಲ್ಲ. ಅದರಿಂದ ಫಿಲಮ್ ಹೆಸರು ಹೇಳಲ್ಲ. ಆವಾಗ ಅರ್ಥ ಆಯ್ತು ನನಗೆ, ಅದಕ್ಕೆ ಏನು ಎಕ್ಸ್ಪೋಸ್ ಕಮ್ಮಿ ಆಗಿದೆ. ಎಕ್ಸ್ಪೋಸ್ ಕಮ್ಮಿ ಆಗಿರೋದು ನಾವೇನಾದ್ರು ಸ್ವಲ್ಪ ಕೈ ಹಿಡಿದ್ರೆ ಆ ಫಿಲಮ್ಗಳು ಬರ್ಬೋದು. ಈಗ ಸೂಪ್ರೆಮ್ ಶೋನಲ್ಲಿ ನಾನೇ ಉದಾಹರಣೆಗೆ ಆ ಫಿಲಮ್ ರಿಲೀಸ್ ಆದಾಗ ರಾಜ್ಬಿ ಶೆಟ್ಟಿ ಆ ಪಾತ್ರ ಅಲ್ಲಿ ಇದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ. ಆ ಪೋಸ್ಟರ್ ಡಿಸೈನ್ಸ್ ಆ ಥರ ಮಾಡಿದರು. ಸೊ ಒಳಗಡೆ ಹೋದಾಗ ರಾಜ್ಬಿ ಶೆಟ್ಟಿನಲ್ಲಿತ್ತು. ಇದು ಒಂದು ಈ ಥರ ನಮಗೆ ಅದೆಲ್ಲ ಟೆಕ್ನಿಕಲ್ ಸಂಬಂಧಪಟ್ಟ, ಯಾಕೆಂದ್ರೆ ನನಗಂತೂ ಬೇಸಿಕಲ್ಲಿ ಯಾವುದೋ ಗೊತ್ತಿಲ್ಲ, ಪ್ರೊಡಕ್ಷನ್ ಸಂಬಂಧಪಟ್ಟಿತ್ತು. ಜನರ ಆಕರ್ಷಣೆಗೆ ಯಾವ್ಯಾವುದು ಮಹತ್ವ ಕೊಡುತ್ತೆ ಅನ್ನೋದನ್ನು ನಾವು ಒಂದು ಕಾರ್ಯಾಗಾರನೇ ಮಾಡಬೇಕಾಗತ್ತೆ ಹೊಸ ಪ್ರೊಡ್ಯೂಸರ್ಸ್ಗಳಿಗೆ. ಅದ್ರ ಬಗ್ಗೆ ಅವರು ಗಮನ ಕೊಡಬೇಕಾಗತ್ತೆ. ಯಾಕೆಂದರೆ ಅದು ಒಂದು ಭಾಳ ಇಂಪಾರ್ಟೆಂಟ್ ಅಮ್ಮ. ಇಲ್ಲೇನೇ ಅವ್ರಿಗೆ ನಾವು ಅದು ಯಾರು ತಿಳಿದಿದ್ದಾರೆ ಅಂತ ಅಲ್ಲ, ತಿಳಿದೇ ಇರ್ತಾರೆ. ಬಟ್ ಅನುಭವ ಅದು. ಇವಾಗ ರಾಕ್ಲೈನ್ ಸರ್ ಹೇಳುವಾಗ ಅನುಭವಗಳು ಏನು ಹೇಳಿದ್ರು, ಅವ್ರು ಇವಾಗ ಹಳೆ ಪ್ರೊಡ್ಯೂಸರ್ಸ್ ನೋಡಿ, ಒಂದು ಅವ್ರು ಯಾವುದೇ ಹಾಕ್ಕೊಂಡ್ರು ಸ್ಟಾರ್ ಫಿಲಮ್ಗಳು ಹಾಕ್ಕೊಂಡಿದ್ದಾರೆ, ಪಿಕ್ಚರ್ ಮಾಡಿದ್ದಾರೆ. ಅವ್ರದ್ದೇ ಸ್ವತಃ ತಾವೇ ನಡೆಸಿದ ಡಕೋಟಾ ಪಿಕ್ಚರ್ ಮಾಡಿದ್ದಾರೆ. ಇವತ್ತೂ ಅದು ಟಿ ವಿನಲ್ಲಿ ಬೇರೆ ಫಿಲಮ್ಸ್ಗಳು ಸ್ಟಾರ್ ಅನ್ನೋದು ನಾನು ಹೇಳಕ್ಕೆ ಹೋಗಲ್ಲ ಹೆಸರು. ಆ ಫಿಲಮ್ಗಳು ಕಂಪೇರ್ ಮಾಡಿಕೊಂಡ್ರೆ ಇವರು ಈ ಕಾಮಿಡಿ ಡಕೋಟಾ ಎಕ್ಸ್ಪ್ರೆಸ್ಸು ಉದಯ ಟಿ ವಿನಲ್ಲಿ ಬೇರೆಯವ್ರಿಗಿಂತ ಜಾಸ್ತಿ ಬರುತ್ತೆ. ಅದನ್ನು ಜನ ಲೈಕ್ ಮಾಡಿದಾರಲ್ಲ, ಅವ್ರ ಬಗ್ಗೆ ಗೊತ್ತಾಗಿದೆ. ಡಕೋಟಾ ಪಿಕ್ಚರ್ ಮಾಡಿದ್ದಾರೆ. ಇಲ್ಲಿ ಏನು ಹಂಗಾರೆ ಸ್ಟಾರ್ ಇದ್ದರೆ ಮಾತ್ರ ಜನ ನೋಡ್ತಾರೆ ಅನ್ನೋದು ನನ್ನ ದೃಷ್ಟಿನಲ್ಲಿ ತಪ್ಪು. ಪಿಕ್ಚರ್ ಕಂಟೆಂಟ್ ಇರಬೇಕು, ನಗು ಇರಬೇಕು. ನಾನು ವೈಯಕ್ತಿಕವಾಗಿ ಕಣ್ಣಾರೆ ಕಂಡಿದ್ದು ಒಂದೇ ಒಂದು ಎಕ್ಸ್ಪೀರಿಯೆನ್ಸ್ ಏನಪ್ಪ ಅಂದರೆ, ಅಣ್ಣವರು ಅವ್ರ ಮಕ್ಕಳು ಫಿಲಮ್ ನೋಡೋರು ಅವ್ರ ಫಿಲಮ್ ನೋಡ್ತಿರ್ಲಿಲ್ಲ. ಆದರೆ ಅಣ್ಣವ್ರು ಒಂದು ಫಿಲಮ್ ನೋಡಬೇಕು ಅಂತ ನಾನು ಥಿಯೇಟ್ರಿಗೆ ಬಂದರು. ನಾನು ಇವತ್ತು ಆ ಪಿಕ್ಚರ್ ಹೆಸರು ಹೇಳಲ್ಲ, ಯಾಕೆಂದರೆ ಬೇರೆ. ಅವ್ರು ಹೇಳಿದ್ದು ಯಾವುದಾನ ಆಗಿಲ್ಲ, ಧೀರೇಂದ್ರ ಗೋಪಾಲ್ ಪಿಕ್ಚರ್ ಮಾಡಿದ್ದಾರೆ, ನೋಡೋಕ್ಕೆ ಬರ್ತಾರೆ ಅಂತ. ನೋಡಿ ಅಲ್ಲೇ ನಮ್ಮ ಚಿನ್ನಪ್ಪಣ್ಣ ನಿದ್ದೆ ಮಾಡ್ತಾವ್ರೆ. ಅವ್ರು ಫೋನ್ ಮಾಡಿದ್ರು ನನಗೆ, ಅಪ್ಪ ಅಣ್ಣ ಬರ್ತಾರೆ ಕಣೋ ಫಿಲಮ್ ನೋಡೋಕ್ಕೆ ಅಂದರು. ಬರಲಿ ಬೇಡ, ಅವ್ರಿಗೆ ಯಾವುದೋ ಒಂದು ಸಪ್ರೇಟ್ ಒಂದು ಚೇರ್ ಇತ್ತು, ಎಲ್ಲ ಇತ್ತು. ಅವ್ರ ಜೊತೆಯಲ್ಲಿ ಯಾರೂ ತಪ್ಪು ತಿಳ್ಕೊಬೇಡಿ, ಶಿವಣ್ಣ ರಾಘಣ್ಣ ಯಾರನ್ನೂ ಕೂಡ್ತಿರ್ಲಿಲ್ಲ. ಅವ್ರು ಒಬ್ಬರೇ ಸೋಫಾ ಮೇಲೆ ಕೂತ್ಕೊಂಡು ಕಾಲ ಮೇಲೆ ಮಡ್ಚ್ಕೊಂಡು ಹಾಕ್ಕೊಳ್ಳೋವಂಥ ವ್ಯವಸ್ಥೆ ನನ್ನ ಥಿಯೇಟ್ರ್ನಲ್ಲಿ ಮಾಡಿದ್ದೆ. ಪಕ್ಕದಲ್ಲೇ ಅವ್ರು ಶಿವಣ್ಣವ್ರು ಬಂದರೆ ಪಕ್ಕದಲ್ಲಿ ಕೂತ್ಕೊಬೇಕೆ ಹೊರತು ಅವ್ರ ಜಾಗದಲ್ಲಿ ಯಾರೂ ಕೂಡ್ತಿರ್ಲಿಲ್ಲ. ನಾವಂತೂ ಹತ್ರ ಕೂತ್ಕೊಳ್ಳೋದಾಗಲಿ ನೋಡೋದಲ್ಲಿ ಏನಿಲ್ಲ. ಅವ್ರು ಒಬ್ಬರೇ ಬಾಕ್ಸಲ್ಲಿ ಇರಬೇಕು, ಫಿಲಮ್ ನೋಡಬೇಕು, ವಾಪಸ್ ಹೋಗ್ಬೇಕು. ಬರ್ತಾರೆ ಕಣೋ ಅಂದರು. ಬಂದಾಗ ಮೇಲೆ ಕರ್ಕೊಂಡು ಹೋಗುವಾಗ ಧೀರೇಂದ್ರ ಗೋಪಾಲ್ ಭಾಳ ಚೆನ್ನಾಗಿ ಮಾಡಿದಾರಂತೆ ಅಂತ ಅವ್ರ ಬಾಯಲ್ಲಿ ಬಂತು. ನೋಡಿ, ಆ ಪಿಕ್ಚರ್ ಆಲ್ರೆಡಿ ಸಕ್ಸಸ್ ಆಗಿದೆ, ಒಳ್ಳೆ ಜೋರಾಗಿ ಹೋಗ್ತಾ ಇದೆ. ಅಣ್ಣವರು ನೋಡೋದಕ್ಕಿಂತ ಬಂದಬೇಕಾದ್ರೆ ಪಾತ್ರ ಏನಂದರೆ ಧೀರೇಂದ್ರ ಗೋಪಾಲ್ ಅವ್ರ ಪಾತ್ರ. ಅಂದರೆ ಚಿತ್ರದಲ್ಲಿ ಹಾಸ್ಯ ಕಲಾವಿದರುಗಳು ಭಾಳ ಎಷ್ಟು ಪ್ರಮುಖ ಅನ್ನೋದಕ್ಕೆ ರಾಕ್ಲೈನ್ ಸರ್ದು ಡಕೋಟಾ ಎಕ್ಸ್ಪ್ರೆಸ್ಸೇ ಮುಖ್ಯ. ನನಗೆ ಭಾಳಷ್ಟು ನೋವಿದೆ. ನನ್ನ ನೋವನ್ನ ಮರಿಬೇಕಾದ್ರೆ ಯಾರ ಹತ್ರ ಗಲಾಟೆ ಮಾಡಬೇಕು, ಇಲ್ಲ ಬೈದಾಡಬೇಕು. ಅದು ಯಾವುದು ಬೇಡ ಅಂದರೆ ನಾನು ಕಾಸು ಖರ್ಚು ಮಾಡ್ಬಿಟ್ಟು ಬಂದು ಥಿಯೇಟ್ರಲ್ಲಿ ಕೂತ್ಕೊಬೇಕು. ಥಿಯೇಟ್ರಲ್ಲಿ ಕೂತ್ಕೊಂಡಾಗ ನನ್ನ ನೋವನ್ನು ನಾನು ಸಂಪೂರ್ಣ ಮರಿಬೇಕಾದ್ರೆ ಅವ್ರು ಕೊಡುವಂಥ ಪಿಕ್ಚರ್ಗಳ ಮೇಲೆ ನಿಂತಿರುತ್ತೆ. ಆ ಪಿಕ್ಚರ್ ನೋಡ್ತಾ ಆ 3 ಗಂಟೆ ನನ್ನ ಮನಸ್ಸೊಳಗಿರುವಂಥ ಏನು ಆವೇಶ ಮತ್ತು ಕೋಪ ಹೊರಗಡೆ ಬಂದಿರ್ತದೆ. ಆಚೆ ಬರ್ಬೇಕಾದ್ರೆ ಬರುತ್ತೆ. ಮತ್ತೆ ಮನೆ ಹತ್ರ ಹೋದಾಗ ರೀಕಲೆಕ್ಟ್ ಆಗ್ಬೋದು, ಅದು ಬೇರೆ ಪ್ರಶ್ನೆ. ಬಟ್ ಆ ಸಂದರ್ಭದಲ್ಲಿ ಮರೆಯೋದಕ್ಕೆ ಆ ಪ್ರೇಕ್ಷಕ ಕಾಸು ಕೊಟ್ಟು ಬರ್ತಾನೆ ಅಂದರೆ ಅದ್ರ ಬಗ್ಗೆ ನಾವು ಗಮನ ಕೊಡಬೇಕಾಗತ್ತೆ. ಹಾಸ್ಯ ಕಲಾವಿದರು, ಸಹ ಕಲಾವಿದರುಗಳು ಇವೆಲ್ಲ ಸಬ್ಜೆಕ್ಟಿವ್. ದಟ್ಟಣ್ಣವ್ರು ಇದ್ದಾರೆ. ಅವರು ರಾಜ್ಕುಮಾರ ಪಿಕ್ಚರ್ನಲ್ಲಿ ದತ್ತಣ್ಣವರು ಪಾತ್ರ ಮಾಡಿದ್ದು, ಮತ್ತೊಂದು ಮಾಡಿದ್ದು ಇವತ್ತು ಭಾಳಷ್ಟು ಟಿ ವಿನಲ್ಲಿ ಬರ್ತದೆ ಹೊರತು ಫೈಟ್ ಮಾಡಿದ್ದು ಮತ್ತೊಂದು ಮಾಡಿದ್ದು ಯಾವುದು ಬರಲ್ಲ. ಅದನ್ನು ನಾವು ಹೊಸ ಕಲಾ ನಿರ್ಮಾಪಕರಿಗೆ ತಿಳಿ ಹೇಳಬೇಕು. ಯಾಕೆ ಅಳಬರಬೇಕು?
ಭಾಳಷ್ಟು ದೂರ ಇದೆ. ಆಳಬರುಗಳು ಸಿಕ್ಕಾಪಟ್ಟೆ ಕಾಸು ಕೇಳ್ತಾರೆ, ನಮ್ಗೆ ಸೆಟ್ ಆಗೋದಿಲ್ಲ. ಕಾಸು ಕೊಡೋದೇ ಮುಖ್ಯ ಅಲ್ಲ, ಅವರಿದ್ದರೆ ನಮಗೇನು ಅನುಕೂಲ ಅನ್ನೋದು ಸಹ ಅವ್ರಿಗೆ ತಿಳುವಳಿಕೆ ಆಗಬೇಕಾಗತ್ತೆ. ಸೊ ಇದನ್ನು ನೋಡ್ತಾ ಇನ್ನು ನನಗೆ ಬಂದ ಅನುಭವದಲ್ಲಿ ಥಿಯೇಟ್ರುಗಳು ಸರಿ ಇದೆ ಅಂತಲೂ ಅಂದಿದ್ದೀರಾ, ಸರಿ ಇಲ್ಲ ಅಂತಲೂ ಅಂದಿದ್ದೀರಿ. ಯಾರ್ಯಾರು ಕಾಸು ಕೊಟ್ಟಿರ್ತೀರಾ ಅವ್ರವ್ರ ಅನುಭವ ಬಂದಾಗ ಹೇಳಿಡ್ತೀರಿ. 400 ಸೀಟ್ನಲ್ಲಿ 1 ಸೀಟ್ ಸರಿ ಇಲ್ಲ ಅಂದ್ರೂ 400 ಸೀಟು ಸರಿ ಇಲ್ಲ ಅಂತ ಬೈದಿದ್ದು ನೋಡಿದ್ದೀನಿ. ಬಾತ್ರೂಮಾಗ ಗಲೀಜಾಗಿದ್ದು ನೋಡಿದ್ದೀನಿ, ಎಲ್ಲ ಇದ್ದೇ ಇರುತ್ತೆ. ಇದೆಲ್ಲ ಹೊಂದಾಣಿಕೆ ಜೊತೆಯಲ್ಲಿ ಚಿತ್ರಮಂದಿರ ಚಿತ್ರೋದ್ಯಮದಲ್ಲಿ ಉಳಿಸ್ಕೊಡ್ತಾ ಬರ್ತಾಯಿದ್ದೀವಿ. ಈಗ ನಮ್ಗೆ ಕಷ್ಟ ಇದೆ ಅಂತ ಹೇಳಿದ್ರೆ ನಾನಂತೂ ಸರ್ಕಾರಕ್ಕೆ ಕೇಳಿದ್ದಿಷ್ಟೇ, ನಮ್ಗೆ ಯಾವುದೇ ಥರವಾದ ಬಡ್ಡಿನೂ ಇದು ಸಬ್ಸಿಡಿನೂ ಬೇಡ, ಮತ್ತೊಂದು ಬೇಡ. ನಾವು ಇರೋ ಥಿಯೇಟ್ರುಗಳನ್ನು ಮತ್ತೆ ಉಳಿಸ್ಕೊಳ್ತೀವಿ, ನಮಗೆ 4% ಕಮ್ಮಿ ಬಡ್ಡಿ ದರದಲ್ಲಿ ಸಹಾಯ ಮಾಡಿ ಅಂತ ಸರ್ಕಾರಕ್ಕೆ ಕೇಳಿದ್ದೀವಿ ಹೊರತು ನಾವೇನು ಸಹಾಯಧನ ಕೊಡಿ ಅನ್ನೋ ರೀತಿಯಲ್ಲಿ ಯಾವುದೇ ಕೇಳಿಲ್ಲ. ಮೇಡಮ್ನವ್ರು ಅದನ್ನು ಮನವರಿಕೆ ಮಾಡಿ ಅವ್ರು ಕೊಡಲಿ. ಏನಕ್ಕೆ ಅದು ಬೇಕು ಅಂತಂದರೆ, ನಮ್ಮಲ್ಲಿರೋ 31 ಜಿಲ್ಲೆಯಲ್ಲಿ ಈಗ ಆಲ್ರೆಡಿ 4 ಜಿಲ್ಲೆಯಲ್ಲಿ ಒಂದು ಥಿಯೇಟ್ರು ಇಲ್ಲ. ಆ ಜಿಲ್ಲೆ ವ್ಯಾಪ್ತಿ. ಮಲ್ಟಿಪ್ಲೆಕ್ಸ್ಗಳು ಬರಲಿ, ಮಲ್ಟಿಪ್ಲೆಕ್ಸ್ ಬರಬಾರ್ದು ಅಂತ ಹೇಳಲ್ಲ. ಇವತ್ತು 450 ಸ್ಕ್ರೀನ್ಸ್ ಆಗಿದೆ ಮಲ್ಟಿಪ್ಲೆಕ್ಸ್ನಲ್ಲಿ. 90 ಪ್ಲೇಸಸ್ಗಳಲ್ಲಿ ಮಲ್ಟಿಪ್ಲೆಕ್ಸ್ ಡೆವಲಪ್ ಆಗಿದೆ ಇಡೀ ಕರ್ನಾಟಕದಲ್ಲಿ. ಆ ಮಲ್ಟಿಪ್ಲೆಕ್ಸ್ಗಳು ನಮ್ಮವರೇ ಮಾಡಿದ್ರು ಸಂತೋಷ, ನಮ್ಮವ್ರು ಮಾಡದೆ ಬೇರೆಯವ್ರು ಮಾಡಿದ್ರು ಅಂದರೆ ನಾಳೆ ಮೊನೋಪಲಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. 2, ಆ ಜಾಗಗಳಲ್ಲಿ 40-50 ವರ್ಷದಿಂದ ಇದ್ದಂಥ ಥಿಯೇಟ್ರುಗಳು ಯಾವಿದ್ದಾವೆ ಅವನ್ನ 2 ಅಥವಾ 3 ಸ್ಕ್ರೀನ್ ಮಾಡಿದ್ರೆ, ಅಂದರೆ ಇರೋ ಒಂದು 600 ಸೀಟಲ್ಲಿ 150 ಸ್ಕ್ರೀನ್ 3 ಮಾಡಿದ್ರೆ, ಆ 3 ಮಾಡಿದಾಗ ಈ ಥರ ಪಿಕ್ಚರ್ಗಳನ್ನು ಹಾಕ್ಕೊಬೋದು. ನಂಬರ್ 1. ನಂಬರ್ 2, ಅಲ್ಲಿ ಮಲ್ಟಿಪ್ಲೆಕ್ಸ್ ಆಗೇ ಬಂದಂಗೆ ಆಗುತ್ತೆ. ಇನ್ನೂ ಬೆನಿಫಿಟ್ಟು ಮತ್ತು ಏನು ಬಾತ್ರೂಮು ಮತ್ತೊಂದನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅಲ್ಲಿ ಸ್ವಲ್ಪ 15-20% ಕಮರ್ಷಿಯಲ್ ರೆಂಟ್ ಬರೋ ಥರ ಮಾಡಿಕೊಂಡ್ರೆ ಆ ಥಿಯೇಟ್ರು ಓನರು ಮತ್ತೆ ಒಂದು 20-30 ವರ್ಷ ಚಿತ್ರರಂಗನ ಉಳಿಸ್ಕೊಬೇಕು ಅನ್ನೋ ಒಂದು ಆಸೆ ಬರುತ್ತೆ. ಈ ಹಿನ್ನೆಲೆಯಿಂದ ಆ ಸಹಾಯಧನ ಕೇಳಿದ್ದು. ಥಿಯೇಟ್ರುಗಳು ಇರೋ ಜಾಗಗಳೆಲ್ಲ ತಮಗೆಲ್ಲರಿಗೂ ಹೋಗಿದೆ. ಮೈನ್ ರೋಡು, ಕಾರ್ನರ್ ರೋಡು ಎಲ್ಲರೊಳಗಿದೆ. ಥಿಯೇಟ್ರುಗಳು ಬಾಡಿಗೆ ಕೊಟ್ಟರು ಇವಾಗ ಬರೋ ಥಿಯೇಟ್ರುಗಳ ಆದಾಯಕ್ಕಿಂತ ಜಾಸ್ತಿ ಆ ಮಾಲೀಕ ನೆಮ್ಮದಿಯಾಗಿ ಇರ್ಬೋದು. ಬಟ್ ಆದರೂ ಅವನೊಂದು ಶ್ರಮ ಇದೆ, ನಾನು ಉಳಿಸ್ಕೊಬೇಕು ಚಿತ್ರರಂಗದಲ್ಲಿ ಅಂತ. ಅದನ್ನು ನಾವೆಲ್ಲ ಸೇರಿ ಉಳಿಸ್ಕೊಬೇಕು ಅನ್ನೋ ಅಭಿಪ್ರಾಯ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ಏನಾದರೂ ಮಾಹಿತಿಗಳು ಮತ್ತೊಂದು ಇದ್ದರೆ ಯಾವುದೇ ವೈಯಕ್ತಿಕವಾಗಿ ನಾನು ಹೇಳಿದಲ್ಲ, ಸಂದರ್ಭದಲ್ಲಿ ಬರುವಂಥ ಸನ್ನಿವೇಶದಲ್ಲಿ ಚಿತ್ರರಂಗ ಹೆಂಗಾಗುತ್ತೆ ಅನ್ನೋ ಒಂದು ಅರ್ಥದಲ್ಲಿ ಹೇಳಿದ್ದೀನಿ. ಥ್ಯಾಂಕ್ ಯು. ವೀರೇಶ್ ಚಿತ್ರಮಂದಿರದ ಮಾಲೀಕರು ಹಾಗೂ ಪ್ರದರ್ಶಕರ ಸಂಘದ ಅಧ್ಯಕ್ಷರಾದ KV ಚಂದ್ರಶೇಖರ್ ಅವರು ಎಷ್ಟೆಲ್ಲ ಮಾಹಿತಿ ಕೊಟ್ಟರಲ್ವಾ, ನಾವು ಅವ್ರನ್ನ ಕೇಳಿದ್ವಿ. ಈಗ ನಮ್ಮ ಅನ್ನದಾತ ಸುಖೀಭವ ಕಾರ್ಯಕ್ರಮದ ಮತ್ತೊಂದು ಸಂಚಿಕೆಯಲ್ಲಿ ಮತ್ತೊಂದು ಅತಿಥಿಯ ಜೊತೆಗೆ ಬರ್ತೀವಿ. ಅಲ್ಲಿ ತನಕ ಕೀಪ್ ವಾಚಿಂಗ್.